ಹೋದಾದ್ರೆ ಅಭಿಮಾನಿಗಳಿಗೋಸ್ಕರ ಅಭಿಮಾನಿಗಳ ಒತ್ತಾಯಕ್ಕೋಸ್ಕರ ಒಂದು ದಿನ ಮುಂಚಿತವಾಗಿ ಡೆವಿಲ್ ಸಿನಿಮಾ ರಿಲೀಸ್ ಆಯಿತು. ಇನ್ನು ಆ ರಿಲೀಸ್ ಆಗಿದ್ದ ದಿನ ನೋಡಿದ್ರೆ ನಿಜಕ್ಕೂ ಹೇಳ್ತೀನಿ, ಒಂದು ಕಡೆ ಹಬ್ಬದ ಸಂಭ್ರಮ, ಹಬ್ಬದ ಆಚರಣೆ ಎಲ್ಲ ಚಿತ್ರಮಂದಿರಗಳಲ್ಲಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ, ಎಲ್ಲ ಥಿಯೇಟರ್ಗಳಲ್ಲಿ ತುಂಬಿ ತುಳುಕ್ತಾ ಇತ್ತು. ಆಗ ಸ್ಟಾರ್ಟ್ ಆಗಿದ್ದಂತಹ ಡೆವಿಲ್ ಅಬ್ಬರ ಕಳೆದ ಒಂದಷ್ಟು ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಇಳಿಕೆ ಆಗಿದೆ ಎನ್ನುವಂತಹ ಮಾತು ಸಹ ಎಲ್ಲ ಕಡೆ ಕೇಳಿ ಬಂದಿತ್ತು. ಅದನ್ನ ನಾವು ನೋಡಿದೀವಿ. ಆದ್ರೆ ಡೆವಿಲ್ ಅಬ್ಬರ ಎಲ್ಲಿಂದ ಎಲ್ಲಿವರೆಗೂ ಹೋಗಿ ಮುಟ್ಟಿತ್ತು ಅಂದ್ರೆ ಬರೀ ನಮ್ಮ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ದುಬೈಯಲ್ಲೂ ಸಹ ಡೆವಿಲ್ ಸಿನಿಮಾ ಅದು ನಮ್ಮ ಕನ್ನಡ ಭಾಷೆಯಲ್ಲಿ ರಿಲೀಸ್ ಆಗಿತ್ತು. ಅಂದ್ರೆ ನಿಜಕ್ಕೂ ಅದು ಒಂದು ಕಡೆ ಗೌರವ ತಂದ್ಕೊಡುವಂಥದ್ದು, ಒಂದು ಕಡೆ ಹೆಮ್ಮೆಯ ಪಡುವಂತಹ ವಿಚಾರ. ಯಾಕೆ ಅಂದ್ರೆ ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡಿದೀವಿ, ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ನಾವು ನೋಡಿದೀವಿ, ಬೇರೆ ಬೇರೆ ಭಾಷೆಗಳಲ್ಲಿ ಡಬ್ ಆಗಿ ಕೆಲವೊಂದು ಸಿನಿಮಾಗಳು ರಿಲೀಸ್ ಆಗುತ್ತೆ. ಆದ್ರೆ ನಮ್ಮ ಡೆವಿಲ್ ಸಿನಿಮಾ, ನಮ್ಮ ದರ್ಶನ್ ಸರ್ ನಟನೆ ಮಾಡಿರುವಂತಹ ಸಿನಿಮಾ ಯಾವುದೇ ರೀತಿ ಡಬ್ ಆಗದೆ, ಬೇರೆ ಲ್ಯಾಂಗ್ವೇಜ್ಗೆ ಡಬ್ ಆಗದೆ ಸ್ವತಃ ಕನ್ನಡದಲ್ಲಿ ದುಬೈಯಲ್ಲಿ ರಿಲೀಸ್ ಆಗಿದೆ. ದುಬೈಯಲ್ಲಿರುವಂತಹ ದರ್ಶನ್ ಸರ್ ಫ್ಯಾನ್ಸ್ ಅಲ್ಲಿ ಹೋಗಿ ಖುದ್ದಾಗಿ ನೋಡಿ ಡೆವಿಲ್ ಸಂಭ್ರಮವನ್ನ ಆಚರಣೆ ಮಾಡಿದ್ದಾರೆ. ಅದು ಒಂದು ಕಡೆ ನಿಜಕ್ಕೂ ಕನ್ನಡಿಗರಿಗೆ ಹೆಮ್ಮೆ ತಂದುಕೊಡುವಂತಹ ವಿಚಾರ.